ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಬೇಕು ಹಾಗೂ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಕನ್ನಡ ರಕ್ಷಣಾ ವೇದಿಕೆ ಹಾಗೂ ತಾಲೂಕಿನ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಕಾಲ್ನಡಿಗೆ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಕಾವೇರಿ ನೀರು ಮೊದಲು ಕರ್ನಾಟಕದ ರೈತರು ಹಾಗೂ ಕುಡಿಯುವ ನೀರಿನ ಅಗತ್ಯಗಳಿಗೆ ಬಳಕೆಯಾಗಬೇಕೆಂದು ಆಗ್ರಹಿಸಿದ್ರು. ಬಳಿಕ ತಹಸೀಲ್ದಾರ್ ಮಂಜುನಾಥ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ನರಸಿಂಹರಾಜು, ಕಾವೇರಿ ನೀರಿನ ವಿಚಾರದಲ್ಲಿ ಪ್ರತಿ ಸರ್ಕಾರವು ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಲೇ ಬಂದಿದೆ. ಈಗಲಾದರೂ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕರ್ನಾಟಕದ ಹಿತವನ್ನ ಕಾಪಾಡಬೇಕು. ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸಿ ರಾಜ್ಯದ ರೈತರು ಮತ್ತು ಜನರ ಹಿತವನ್ನ ಮೊದಲು ಆದ್ಯತೆಯಾಗಿ ಪರಿಗಣಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಸ್ಕಾರ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪರಿಶೀಲನೆ ಬಣದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಅಂಥದ್ರಲ್ಲಿ ಇವರು ಅಂತಾರಾಜ್ಯಕ್ಕೆ ನೀರು ಹರಿಸ್ತಾರೆ ಸರ್ಕಾರಕ್ಕೆ. ಅದೇನು ಬುದ್ಧಿ ಇದೆಯೋ ಇಲ್ವೋ ಅದು ನಮಗದು ಗೊತ್ತಿಲ್ಲ. ಯಾವುದೇ ಸರ್ಕಾರ ಬಂದರೂ ಬರೀ ಇದೇ ಆಗೋಯ್ತು. ನಮಗೆ ಏನೊಂದೂ ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲ. ಅಂದರೆ ಇದೇ ಪ್ರತಿ 10 ವರ್ಷಕ್ಕೋಸ್ಕರ 5 ವರ್ಷಕ್ಕೋಸ್ಕರ ಇದೇ ಪ್ರತಿಭಟನೆ ಆಗೋದು. ಕಾವೇರಿ ನೀರು ಬಿಡೋದು, ನಾವು ಗಲಾಟೆ ಮಾಡೋದು ಇದೇ ಆಗೋಯ್ತು. ಈಗ ನಮ್ಮ ರೈತರುಗಳಿಗೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅದು ಮಳೆ ಇಲ್ಲ, ಬೆಳೆ ಇಲ್ಲ, ಜನಗಳೆಲ್ಲ ಸಾಯ್ತಾರೆ. ಇಂಥರಲ್ಲಿ ಸರ್ಕಾರ ಏನು ಯೋಚನೆ ಮಾಡಿದೆ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ಸರ್ಕಾರ ಮನೆ ಮಾಡೋದು ಇಷ್ಟೇ. ಈಗ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ಒಂದು ಭಾಗದಲ್ಲಿ ಮಳೆ ಆಗಿದೆ, ನಮ್ಮ ಮುಕ್ಕಾಲು ಭಾಗ ಎಲ್ಲೂ ಮಳೆ ಆಗಿಲ್ಲ. ಅದರಿಂದ ಅದು ಗಮನ ಇಟ್ಕೊಂಡು ಜನಗಳಿಗೆ ಕೂಡ ನೀರಿಲ್ಲ. ಅದರಿಂದ ಸರ್ಕಾರದ ಸ್ವಲ್ಪ ಎಚ್ಚೆತ್ತುಕೊಂಡು ಸ್ವಲ್ಪ ಇದಕ್ಕೆ ಸೂಕ್ತ ಕ್ರಮ ವಹಿಸಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಮುಖ್ಯಮಂತ್ರಿಗಳು ಕೂಡ ನಮ್ಮ ಕೊರಟಗೆರೆ ಕ್ಷೇತ್ರನ ಬರಗಾಲ ಪೀಡಿತವಾಗಿ ಘೋಷಣೆ ಮಾಡ್ಬೇಕಂತ ಬೇಡ್ಕೊತಾ ಇದ್ದೀನಿ. ಏನಕ್ಕೆ ಇಲ್ಲಿ ನಮ್ಮ ಇಷ್ಟಕ್ಕೆಲ್ಲ ಬೆಳೆ ಬಂದು ಕಳೆ ಕೀಳಬೇಕಾಯಿತು. ಇನ್ನು ಹೊಲಗಳೇ ಒತ್ತಿಲ್ಲ, ಎಲ್ಲ ರೈತರ ಎಲ್ಲ ಮಳೆ ಮುಗಿಲು ಬಿಟ್ಬಿಟ್ಟೈತೆ. ಹಂಗಾಗಿ ಸರ್ಕಾರ ಒಂದು ಸ್ವಲ್ಪ ಎಚ್ಚರಿಕೊಂಡು ನಮ್ಮ ರೈತರ ಬಾಂಧವರಿಗೆ ಸ್ವಲ್ಪ ಕರುಣೆ ತೋರಿಸಿ ನಮ್ಮ ಕೊರಟಗೆರೆ ತಾಲೂಕನ್ನು ಬರಗಾಲ ಪೀಡಿತವಾಗಿ ಘೋಷಣೆ ಮಾಡಬೇಕಂತ ಮನವಿ ಮಾಡ್ಕೊತಿದ್ದೀನಿ ಈ ಸಮಯದಲ್ಲಿ. ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ದಿನೇಶ್ ಕುಮಾರ್ ಮಾತನಾಡಿ, ಬೇಸಿಗೆ ಆರಂಭವಾದಾಗಲೆಲ್ಲ ಕಾವೇರಿ ವಿವಾದ ಮರುಕಳಿಸ್ತಾ ಇದೆ. ಕರ್ನಾಟಕದಲ್ಲಿ ನೀರಿನ ಅಭಾವವಿದ್ರೂ ತಮಿಳುನಾಡು ನಿರಂತರವಾಗಿ ನೀರಿನ ಬೇಡಿಕೆ ಮುಂದಿಡ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಲಕ್ಷಾಂತರ ಜನರು ಕಾವೇರಿ ನೀರನ್ನೇ ಅವಲಂಬಿಸಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಜ್ಯದ ಹಿತಕ್ಕೆ ಧಕ್ಕೆಯಾಗದಂತೆ ಸರ್ಕಾರ ದೃಢ ನಿರ್ಧಾರವನ್ನ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತಷ್ಟು ತೀವ್ರ ಹೋರಾಟಕ್ಕೆ ಇಳಿಯಲಿವೆ ಎಂದು ಎಚ್ಚರಿಸಿದ್ದಾರೆ. ಮಳೆ ಅಭಾವದಿಂದ ಬರಗಾಲ ಪೀಡಿತವಾಗಿದೆ. ಆದ್ದರಿಂದ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬೇರೆ ರಾಜ್ಯಕ್ಕೆ ಅದನ್ನು ನೀರು ಬಿಡೋ ಪ್ರಶ್ನೆ ಇಟ್ಕೋಬಾರ್ದು. ಎಷ್ಟೇ ಕಷ್ಟವೂ ನಮ್ಮ ರಾಜ್ಯದಾಗೆ ನಮ್ಮ ನೀರು ನಮಗೆ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅನ್ನಂಗೆ ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ನೀರಿಗಾಗಿ ಏನು ಜನ ಇಲ್ಲಿ ಪರದಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಮತ್ತೊಂದು ಕಡೆ ಆಗಲಿ ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಪರದಾಡ್ತಾರೆ. ಕೆಲವೆಲ್ಲ ನೋಡಿ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಿಸಿಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಯಾವುದೇ ರಾಜ್ಯಕ್ಕೆ ಹರಿಸ್ದಂಗೆ ಫಸ್ಟು ನಮ್ಮ ರಾಜ್ಯ ನಮ್ಮನೆ ಸುರಕ್ಷಿತವಾಗಿ ನೋಡ್ಕೊಂಡು ಆಮೇಲೆ ಬೇರೆ ಮನೆ ನೋಡ್ಕೋಬೇಕು. ಇದೊಂದು ನಮ್ಮ ರಾಜ್ಯ ಸರ್ಕಾರ ಪಾಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲ ನಮ್ಮ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಆಟ ಸಂಘಟನೆಗಳು, ರಾಜ್ಯ ರೈತ ಸಂಘದ ಸಂಘಟನೆಗಳು ಎಲ್ಲ ಸಂಘಟನೆಗಳು ಬಂದು ಇಲ್ಲಿ ಇವತ್ತು ಇದೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ನೀರಿಂದಾಗಿ ಮುಂದಾಚರಣೆ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಹರಿಸ್ದಂಗೆ ಯಾವುದೋ ಒಂದು ಸಮಿತಿ ರಚಿಸಿ ಅದಕ್ಕೊಂದೇನೋ ಇದು ಮಾಡಬೇಕು ಅಂತ ನಾನು ಇದ್ರ ಬಗ್ಗೆ ಕೇಳ್ಕೊತಾ ಇದ್ದೀನಿ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಅಧ್ಯಕ್ಷರು ಮಹಾಲಕ್ಷ್ಮಿ ಜಯಲಕ್ಷ್ಮಿ ಮಾತನಾಡಿ, ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸ್ಪಷ್ಟ ಹಾಗೂ ದೃಢ ನಿಲುವನ್ನ ತಾಳಬೇಕು. ಕರ್ನಾಟಕದ ಹಕ್ಕನ್ನ ರಕ್ಷಿಸುವಲ್ಲಿ ಸರ್ಕಾರ ವಿಫಲವಾದರೆ ಮಹಿಳೆಯರು ಕೂಡ ಬೀದಿಗಿಳಿದು ಹೋರಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಹೇಳಿದ್ದಾರೆ. ಸರ್, ನಮ್ಮ ಕರ್ನಾಟಕದಲ್ಲೇ ನೀರಿಲ್ಲ. ನಾವು ತಮಿಳ್ನಾಡಿಗೆ ನೀರು ಬಿಡ್ಬೇಕಾದ್ರೆ ಏನು ಬಿಡಬೇಕು? ಇಲ್ಲಿ ಮಳೆ ಬಂದಿಲ್ಲ, ಬರಗಾಲ, ಬೆಳೆ ಆಗಿಲ್ಲ, ನೀರಿಲ್ಲ. ನಾವು ನೀರು ಬಿಟ್ಟು ನಮಗಿದ್ರೆ ತಾನೇ ನಾವು ಅವ್ರಿಗೆ ನೀರು ಬಿಡೋಕ್ಕೆ. ನಮಗೆ ಇಲ್ದಿದ್ದು ನಾವು ಎಲ್ಲಿಂದ ನೀರು ಬಿಡೋಣ ಹೇಳ್ರಿ ನೋಡೋಣ. ದನ ಕರ ಕುಡಿಯೋಕೆ ನೋಡಿ ನೀರಿಲ್ಲ, ಬೆಳೆಯಕ್ಕೆ ನೀರಿಲ್ಲ. ಹಂಗಿದ್ರು ನೀರು ಬಿಡ್ರಿ ಅಂತ ಹೋರಾಟ ಮಾಡಿದ್ರೆ ನಾವು ಎಲ್ಲಿಂದ ಬಿಡೋಣ? ನಮಗಿದ್ರೆ ತಾನೇ ನೀರು ಅವ್ರಿಗೆ ಬಿಡೋಕೆ ನಾವು ಅವ್ರು ಅರ್ಥ ಮಾಡ್ಕೊಬೇಕು ತಾನೆ. ನೀರು ಬಿಡ್ರಿ ನಮಗೆ ಬರಗಾಲ ಬಂದೋಗೈತೆ, ನಾವು ಎಲ್ಲಿಂದ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲಿಂದ ಬಿಡ್ಬೇಕು ನಾವು ನೀರನ್ನು? ಅವ್ರು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ತಮಿಳ್ನಾಡವ್ರು ಬರೀ ನೀರು ಬಿಡ್ರಿ ಅಂದ್ರೆ ಅವೆಲ್ಲ ನೋಡ್ಬೇಕು ತಾನೆ, ಎಲ್ಲಿಂದ ನೀರು ಬಿಡ್ಬೇಕು? ಇಷ್ಟು ದಿನ ಬಿಟ್ಟಿಲ್ವಾ? ಅವ್ರು ಕುಡ್ದಿಲ್ವಾ? ತಮಿಳ್ನಾಡು ನಮ್ಮ ಕರ್ನಾಟಕಕ್ಕೆ ಬಂದು ಅವ್ರು ದೌರ್ಜನ್ಯ ಮಾಡ್ತಾರ ತಪ್ಪು. ಇದೇ ಮುಂದುವರೆದ್ರೆ
ಮುಂದುವರೆದ್ರೆ ನಾವೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಲ್ಲ ಸರ್. ಹಿಂಗೆ ಹೋರಾಟ ಮಾಡ್ಕೊಂಡು ನಾವು ಬರಬೇಕು. ಅವ್ರು ಹೇಳ್ತಾ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇನ್ನು ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್, ಕೊರಟಗೆರೆ ತಾಲೂಕನ್ನ ಬರಪೀಡಿತ ತಾಲೂಕೆಂದು ಘೋಷಿಸುವ ಕುರಿತು ಈಗಾಗಲೇ ಸರ್ಕಾರದ ಗಮನಕ್ಕೆ ತರಲಾಗಿದೆ. ರೈತರಿಗೆ ಬೆಳೆ ಪರಿಹಾರ ಹಾಗೂ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಪ್ರತಿಭಟನಾಕಾರರು ಸಲ್ಲಿಸಿರುವ ಕಾವೇರಿ ನೀರಿನ ಕುರಿತು ಮನವಿಯನ್ನ ಸಹ ಸರ್ಕಾರದ ಗಮನಕ್ಕೆ ತಕ್ಷಣವೇ ತಲುಪಿಸಲಾಗುವುದೆಂದು ಭರವಸೆಯನ್ನ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಾಗಿ ತಾಲೂಕಂದು ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಿದ್ದಾರೆ, ವರದಿ ಕೂಡ ತಗೊಂಡಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಚಿಂತನೆಯೂ ಕೂಡ ನಡೆದಿದೆ. ಈ ಗ್ರೌಂಡ್ ಬ್ರೇಕಿಂಗ್ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷಕ್ಕೆ ಎಷ್ಟು ಸಾಗುವಳಿ ಮಾಡಬೇಕಾಗಿತ್ತು ಅಷ್ಟು ಸಾಗುವಳಿ ಆಗಿಲ್ಲ, ಅಂದರೆ ಬಿತ್ತನೆ ಆಗೇ ಇಲ್ಲ ಈ ವರ್ಷ. ಸೊ ಭಾಳ ಕಡಿಮೆ ಇರೋದ್ರಿಂದ ಮತ್ತು ಮಳೆಯೂ ಕೂಡ ಈ ಅಭಾವ ಇರೋದ್ರಿಂದ ಮತ್ತು ಯಾವುದೇ ಕೆರೆ ಕಟ್ಟೆ ಕುಂಟೆಗಳಲ್ಲಿ ನೀರು ಕೂಡ ಇಲ್ಲದೇ ಇರೋದ್ರಿಂದ ಅದೆಲ್ಲ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಲಾಗ್ತಿದೆ, ಅದರಂತೆ ತಮ್ಮ ಮನವಿಯನ್ನು ಕೂಡ ಸರ್ಕಾರ ಕಳಿಸಿ ನಮ್ಮ ತಾಲೂಕನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕಂತ ನಾನು ಮನವಿ